ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೂಡಾದಲ್ಲಿ ನಡೆದಂತಹ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ಒಂದು ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ಅಲ್ಲಿ ನಡೆಯುವ ಅಕ್ರಮದ ಬಗ್ಗೆ ಒಂದು ವರದಿ ಸಂಪೂರ್ಣವಾದ 1000 ಪುಟದಷ್ಟು ವರದಿನ ಸಿದ್ಧಪಡಿಸಿ ಮೈಸೂರು ಲೋಕಾಯುಕ್ತರು ಬೆಂಗಳೂರು ಮುಖ್ಯ ಲೋಕಾಯುಕ್ತರಿಗೆ ಒಂದು ವರದಿ ಕೊಡ್ತಾರೆ. ಆ ಭ್ರಷ್ಟಾಚಾರ ನಡೀತಾ ಇದೆ ಮೂಡಾದಲ್ಲಿ, ಅದನ್ನು ನಾವು ಸರ್ಚ್ ಮಾಡಬೇಕಾಗಿದೆ, ಆವಾಗಿ ಸರ್ಚ್ ವಾರೆಂಟ್ ಕೊಡಿ ಅಂತ ಹೇಳಿ ಕೇಳ್ಕೊತಾರೆ ಮೈಸೂರು ಲೋಕಾಯುಕ್ತ SP ಅವರು. ಆ ಒಂದು ಕೇಳಿಕೊಂಡಾದ್ಮೇಲೆ ಮಾನ್ಯ ಮುಖ್ಯ ಲೋಕಾಯುಕ್ತರವರು ಒಂದು 3 ಡೇಸಲ್ಲಿ ನಾನು ಕೊಡ್ತೀನಿ ಅಂತ ಅವರಿಗೆ ಪ್ರಾಮಿಸ್ ಮಾಡಿದ್ರಂತೆ. ಸೊ ಅದಾದ್ರೂ ಅದು 8 ರಿಂದ 10 ದಿವಸ ಆದರೂ ಕೊಟ್ಟಿಲ್ಲ ಮತ್ತೆ ಡೇಟ್ ಹೋಗ್ತಲೇ ಇತ್ತಂತೆ. ಈ ಮಧ್ಯದಲ್ಲಿ ಏನಾಗಿದೆ, ಅಲ್ಲಿ ಮಾಲ್ತೇಶ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ DYSP ಆಗಿ, ಅವರು ಈ ತಂಡದಲ್ಲಿದ್ದರು. ಈ ಒಂದು ಏನು ಸರ್ಚ್ ವಾರೆಂಟು ಕೊಡಬೇಕಾದ್ರೆ 3 ಜನ ಬಂದು, ಒಬ್ಬ ಇನ್ಸ್ಪೆಕ್ಟರ್ ರವಿಕುಮಾರು, ಮಾಲ್ತೇಶು ಮತ್ತು ಸುಜಿತ್ ಅವರು. ಆ ತಂಡದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಏನು ಮಾಡೋದು, ಈ ಒಂದು ಸರ್ಚ್ ವಾರೆಂಟ್ ಕೇಳಿರೋ ವಿಷಯನ ಲೀಕ್ಔಟ್ ಮಾಡ್ತಾನೆ, ಗೌಪ್ಯ ಮಾಹಿತಿನ ಲೀಕ್ಔಟ್ ಮಾಡ್ತಾನೆ. ಈ ವಿಷಯ ಮೂಡಾಕ ಆಯುಕ್ತರಿಗೆ ಅಂದಿದ್ದ ದಿನೇಶ್ ಕುಮಾರ್ ಅವರಿಗೆ, ನಟೇಶ್ ಅವರಿಗೆ ಮತ್ತು ಬೈರತಿ ಸುರೇಶ್ ಅವರಿಗೆ ವಿಷಯ ಗೊತ್ತಾದಾಗ ಅದನ್ನು ಸರ್ಚ್ ವಾರೆಂಟ್ ಕೊಡದ ರೀತಿಯಲ್ಲಿ ತಡಿಬೇಕಾದ್ರೆ ಈ ಒಂದು ತಡೆಯೋ ಪ್ರಕರಣದಲ್ಲಿ ಈ ಒಂದು ಇದರಲ್ಲಿ 8 ಕೋಟಿ ರೂಪಾಯಿ ಈ ಒಂದು ಲೋಕಾಯುಕ್ತವರಿಗೆ ಕೊಟ್ಟಿದ್ದಾರೆ ಮೂಡಾದಿಂದ ಅಂತ ಹೇಳ್ಬಿಟ್ಟು, ಹಾಗಾಗಿ ಸರ್ಚ್ ವಾರೆಂಟ್ ಕೊಡ್ತಾ ಇಲ್ಲ, ಡಿಲೇ ಮಾಡ್ತಾರೆ. ಅದಕ್ಕೆ ಸರ್ ಕೊಡಲ್ಲ ಬಿಡಿರೋ ಸರ್ಚ್ ವಾರೆಂಟ್ ಅಂತ ಇದೇ ಮಾಲ್ತೇಶ್ ಅವರು ಅವರ ಮುಖ್ಯ ಮೇಲಧಿಕಾರಿಗಳಿಗೆ ಓಪನ್ ಆಗಿ ಹೇಳಿದ್ದಾರೆ. ಆ ಮಾಹಿತಿನ ನನಗೆ ಅವರ ಅಧಿಕಾರಿಗಳು ಹೇಳ್ಕೊಂಡ್ರು, 8 ಕೋಟಿ ಡೀಲ್ ಆಯ್ತು ಅಂತ ಸರ್, ಇದು ಈ ಥರ ಹೇಗೆ ಸರ್ಚ್ ವಾರೆಂಟ್ ಕೊಡೋಕ್ಕೋಸ್ಕರ ಕೊಡದಲ್ಲೇ ನಿಲ್ಲಿಸೋಕ್ಕೆ. ಸೊ ಕೊನೆಗೆ ಈ ಮಾಹಿತಿ ಗೊತ್ತಾದ ಮೇಲೆ 28ನೇ ತಾರೀಕು ವೆಂಕಟಾಚಲಪತಿ ಅವರನ್ನ ಬೆಂಗಳೂರಿನಿಂದ ಮೈಸೂರಿಗೆ ಕಳಿಸ್ಕೊಟ್ಬಿಟ್ಟು ಮೂಡಾ ಕಚೇರಿನಲ್ಲಿ ಇದ್ದಂತಹ 140 ಕಡತಗಳನ್ನ ವಾಪಸ್ ತರಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಏನು ಸುದ್ದಿ ಆಗುತ್ತೆ ಮಾಧ್ಯಮದಲ್ಲೆಲ್ಲ. ಯಾವ ಅಕ್ರಮ ಕಡತಗಳನ್ನ ವಾಪಸ್ ತರಿಸ್ಕೊಂಡ್ಬಿಟ್ರು ಮೂಡಾದಿಂದ ಅಂತ ಹೇಳ್ಬಿಟ್ಟು ಬೈರತಿ ಸುರೇಶ್ ಅವರು ಅಂತ ಮಾಹಿತಿ. ಅದಾದ 29ನೇ ತಾರೀಕು ಸರ್ಚ್ ವಾರೆಂಟ್ ನಾಮಕಾವಸ್ಥೆ ಸರ್ಚ್ ವಾರೆಂಟ್ ಕೊಡ್ತಾರೆ. ಸರ್ಚ್ ವಾರೆಂಟ್ ಕೊಟ್ಟರು ಸಹ ಅದನ್ನು ಸರ್ಚ್ ಮಾಡ್ದಂಗೆ ಹೋಲ್ಡ್ ಮಾಡ್ತಾ ಇರ್ತಾರೆ. ಜುಲೈ 1ನೇ ತಾರೀಕು ಮೈಸೂರಿನಲ್ಲಿ ಬೈರತಿ ಸುರೇಶ್ ಅವರು ಮತ್ತು ಇತರ ಅಧಿಕಾರಿಗಳು ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಏನು ಹೇಳ್ತಾರೆ, ಮೂಡಾದಲ್ಲಿ ಈಗ ವೆಂಕಟಾಚಲಪತಿಯವರ ನೇತೃತ್ವದಲ್ಲಿ ನಾವು ತನಿಖೆಗೆ ಆದೇಶ ಮಾಡಿದ್ದೀವಿ, ಇನ್ನು ಮುಂದೆ ಅಂತ ಕೆಲವೊಂದು ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಬಿಟ್ಟು ಹೋಗ್ತಾರೆ. ಇದಾದ 4 ದಿವಸಕ್ಕೆ 4ನೇ ತಾರೀಕು SP ಸುಜಿತ್ ಅವರ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆಗಿರೋದ್ರ ಸಂಬಂಧ ನನಗೆ ಡಿಸ್ಪ್ಯೂಟ್ ಇಲ್ಲ, ಅದು ರೊಟೀನ್ ವರ್ಕ್ ಇರ್ಬೋದು, ಸರ್ಕಾರದ ಕಾಲಕ್ಕೆ ವರ್ಗಾವಣೆ ಮಾಡಿರುತ್ತೆ, ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ. ಆದರೆ 5ನೇ ತಾರೀಕು ಮತ್ತೆ ಏನು ಮಾಡ್ತಾರೆ, ಏನು 29ನೇ ತಾರೀಕು ಸರ್ಚ್ ವಾರೆಂಟ್ ಕೊಟ್ಟಿದ್ರಲ್ಲ, ಆ ಸರ್ಚ್ ವಾರೆಂಟ್ ಇದೇ ಮುಖ್ಯ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಆ ಸರ್ಚ್ ವಾರೆಂಟ್ ವಾಪಸ್ ತರಿಸ್ಕೊತಾರೆ. ಹಾಗಾಗಿ ಈ ಒಂದು ಅಕ್ರಮದಲ್ಲಿ 8 ಕೋಟಿ ಡೀಲ್ ಆಗಿದೆ ಅಂತ ಹೇಳ್ಬಿಟ್ಟು ಏನು ಅವರ ಅಧಿಕಾರಿಗಳೇ ನಮ್ಮ ಹತ್ರ ಹೇಳಿರೋದ್ರಿಂದ ಅದರ ವಿರುದ್ಧ ನಾನು ಲೋಕಾಯುಕ್ತರ ವಿರುದ್ಧ ನಾನು ಗವರ್ನರ್ಗೆ ದೂರು ಕೊಟ್ಟಿದ್ದೀನಿ. ಈ ದೂರು ಕೊಟ್ಟಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನನಗೆ ದಾಖಲೆಗಳು ಬೇಕು ಅಂತ ಹೇಳ್ಬಿಟ್ಟು ಮಾಹಿತಿ ಬೇಕಲ್ಲಿ 7/10/2024 ಅರ್ಜಿ ಹಾಕ್ತೀನಿ. ಆದರೆ ಮಾಹಿತಿ ಕೊಟ್ಟಿಲ್ಲ, ನನಗೆ ಗೌಪ್ಯ ಮಾಹಿತಿ ಕೊಡ್ಲಿಕ್ಕೆ ಬರಲ್ಲ ಅಂತ ಎಂಡಾಸ್ಮೆಂಟ್ ಕೊಟ್ಟಿದ್ರು. ನಾನು ಅದರ ಮೇಲೆ ಅಪೀಲ್ ಹಾಕ್ಕೊಂಡಿದ್ದೆ. ಅಪೀಲ್ಗೆ ಇವತ್ತು ವಿಚಾರಣೆ ಇದೆ. ಇವತ್ತು ವಿಚಾರಣೆಗೋಸ್ಕರ ನಾನಿಲ್ಲಿ ಹಾಜರಾಗಿದ್ದೀನಿ. ಈಗ ಅಪೀಲು 11:30 11:30ಗೆ ಅಪೀಲ್ ಮುಗಿದ ಮೇಲೆ ಏನಾಗುತ್ತೆ ನೋಡ್ತೀನಿ. ಇವರು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂದರೆ ಮುಂದಿನ ಹೋರಾಟ ನಾನು ಮುಂದುವರಿಸ್ತೀನಿ. ಈ ಪ್ರಕರಣದಲ್ಲಿ ಅಂತ್ಯ ಆಗಲೇಬೇಕು. ಯಾಕೆಂದರೆ ಭ್ರಷ್ಟಾಚಾರನ ತಡೆಯೋಕ್ಕೋಸ್ಕರ ಲೋಕಾಯುಕ್ತ ಸಂಸ್ಥೆ ಇರಬೇಕಾದ್ರೆ, ಲೋಕಾಯುಕ್ತರಲ್ಲೇ ಭ್ರಷ್ಟಾಚಾರ ಮುಗಿರ್ಬೇಕಾದ್ರೆ ಇದು ಅಕ್ರಮ ಅನ್ನೋದು ನನ್ನ ವಾದ ಇದೆ. ಈ ಪ್ರಕರಣನ ಮುಂದೆ ಹೋರಾಟದ ಮುಖಾಂತರ ಮುಂದೆ ಹೋಗ್ತೀನಿ ಸರ್. ಮುಂದಿನ ಈಗ ಆಲ್ರೆಡಿ ರಾಜ್ಯಪಾಲರಿಗೆ ಲೋಕಾಯುಕ್ತರ ವಿರುದ್ಧ ನಾನು ದೂರು ಕೊಟ್ಟಿರೋದ್ರಿಂದ ರಾಜ್ಯಪಾಲರು ಮುಂದಿನ ಏನು ಮಾಡ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಅದು ಮೇಲಧಿಕಾರಿ ಮೇಲೆ ರಾಷ್ಟ್ರಪತಿವರೆಗೂ ನಾನು ಹೋಗ್ತೀನಿ. ಈ ಪ್ರಕರಣನ ಮುನ್ನಡೆ ತೊಗೊಂಡೋಗ್ತೀನಿ, ಇದು ಬಿಡೋದಿಲ್ಲ. ಥ್ಯಾಂಕ್ ಯು. ಗಂಗರಾಜು, ಮೈಸೂರಿನಿಂದ ಸಾಮಾಜಿಕ ಹೋರಾಟಗಾರ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.